ಕ್ಯಾಮ್ರಾದಲ್ಲಿ ತೋರಿಸ್ಬೋದು. ಸನ್ಲೈಟ್ 3.5ಗೆ 22 ಅಡಿ ಹಾಲ್ ಸೈಜ್ ಬರ್ತಾ ಇದೆ. ಸ್ಟೇರ್ ಕೇಸ್ ಅಷ್ಟೇ 4 ಫೀಟ್ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಬಾರ್ಡರ್ ಅಷ್ಟೇ ಬ್ಲಾಕ್ ಅಲ್ಲಿ ಬಾರ್ಡರ್ ಮಾಡಿದ್ದಾರೆ. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಅಷ್ಟೇ ತುಂಬಾ ಯೂಸ್ ಆಗಿ ಬರ್ತಾ ಇದೆ. ಅಂದ್ರೆ ನಿಮಗೆ ಒಂದು ಶಟರ್ ಆಪ್ಷನ್ ಕೊಟ್ಟಿದ್ದಾರೆ. ಟೆರೆಸ್ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. 50 ಚದರದಲ್ಲಿ ಮನೆಯನ್ನ ಕಟ್ಟಿದ್ದಾರೆ. ಸೊ ವೀಕ್ಷಕರೇ, ಇವತ್ತು ಒಂದು ಪ್ರಾಪರ್ಟಿ ನಿಮಗೆ ಸೇಲಿಗೆ ಬಂದಿದೆ. ಕಂಪ್ಲೀಟ್ ಎಲಿವೇಶನ್ ನೋಡ್ತಿರ್ಬೋದು ಯಾವ ತರ ಡಿಸೈನ್ ಆಗಿದೆ ಅಂತ. ಸೊ ಇದು ಡೈಮೆನ್ಷನ್ ಬಂದ್ಬಿಟ್ಟು 30-40 ಆಗಿರುತ್ತೆ. ಈಸ್ಟ್ ಫೇಸಿಂಗ್ ಸೈಟ್ ಮತ್ತೆ ಈಸ್ಟ್ ಮೇನ್ ಡೋರ್ ಆಗಿರುತ್ತೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು BDA ಏಕತ ಆಗಿರುತ್ತೆ. ಸೊ ರೋಡ್ ಡೈಮೆನ್ಷನ್ ಬಂದ್ಬಿಟ್ಟು 30 ಫೀಟ್ ರೋಡ್ ಬರುತ್ತೆ. ಎಕ್ಸಾಕ್ಟ್ ಸೈಟ್ ಮುಂದೆ ನೋಡ್ತಿರ್ಬೋದು 30 ಫೀಟ್ ರೋಡ್ ಬರುತ್ತೆ. ಸೊ ಇಲ್ಲಿ ಮುಂದೆ ಬಂದ್ರೆ ರೋಡ್ ಲೆವೆಲ್ ಇಂದ ಇದು 1.5 ಅಡಿ ಮೇಲ್ಗಡೆ ಬರುತ್ತೆ. ಸೊ ಏನ್ ಸಮಸ್ಯೆ ಇಲ್ಲ. ಸೊ ಹೈಟ್ ಅಲ್ಲಿ ಬರುತ್ತೆ ಮನೆ. ನಿಮ್ಗೆ ಇಲ್ಲಿ ಕಂಪ್ಲೀಟ್ ನೋಡ್ತಿರ್ಬೋದು. ನಿಮ್ಗೆ ಕಂಪ್ಲೀಟ್ ಗ್ರಾನೈಟ್ ಮತ್ತೆ ಇಲ್ಲಿ ಸೈಡ್ ಅಲ್ಲಿ ನೋಡ್ತಿರೋ ಹಾಗೆ ನೀವು ಪ್ಲಾಂಟೇಶನ್ ಏನಾದ್ರು ಹಾಕೋಬಹುದು. ಹಾಗೆ ಕಂಪ್ಲೀಟ್ ನಿಮ್ಗೆ ಫ್ರಂಟ್ ಗೇಟ್ ಬಂದ್ಬಿಟ್ಟು ಕಂಪ್ಲೀಟ್ MSL ಬರುತ್ತೆ. ವುಡನ್ ಪ್ಯಾನಲ್ ಬರುತ್ತೆ. ಕಂಪ್ಲೀಟ್ ಕವರ್ ಆಗಿದೆ. ಬನ್ನಿ ಹಾಗಾದ್ರೆ ವೈಡ್ ಹೋಗೋಣ. ಸೊ ನಾವು ಇವಾಗ ವೈಡ್ ಬಂದಿದ್ವಿ. ಪಾರ್ಕಿಂಗ್ ಏರಿಯಾ ನೀವು ನೋಡ್ತಿರ್ಬೋದು 25ಕ್ಕೆ 26 ಅಡಿ ಬರುತ್ತೆ. ನಿಮ್ಗೆ ಯೂಸ್ ಪಾರ್ಕಿಂಗ್ ಅಂತ ಹೇಳ್ಬೋದು. 2 ಕಾರ್ ಪಾರ್ಕ್ ಮಾಡ್ಕೋಬಹುದು. ಹಾಗೆ 4 ಬೈಕ್ ನ ಪಾರ್ಕ್ ಮಾಡ್ಕೋಬಹುದು. ತುಂಬಾನೇ ಸಫಿಶಿಯಂಟ್ ಆಗಿದೆ. ವಿತ್ ನಿಮ್ಗೆ ಇಲ್ಲಿ 12,000 ಲೀಟರ್ ಕೆಪಾಸಿಟಿ ಸಮ್ ಟ್ಯಾಂಕ್ ಮಾಡಿದ್ದಾರೆ. ಇನ್ನೊಂದು ಬೋರ್ ಆಪ್ಷನ್ ಕೂಡ ಇದೆ. ಇನ್ನೊಂದು ಕಾವೇರಿ ಲೈನ್ ಕೂಡ ಆಲ್ರೆಡಿ ಬಂದಿದೆ. ಸೊ ಹಾಗೆ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ನೋಡ್ತಿರ್ಬೋದು ಕಾವೇರಿ ಲೈನ್ ಆಲ್ರೆಡಿ ಬಂದಿದೆ. ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು. ಸೊ ಎಲ್ಲ ಕನೆಕ್ಷನಿಟಿ ಎಲೆಕ್ಟ್ರಿಕ್ ಎಲ್ಲ ಪಾಯಿಂಟ್ ನಿಮ್ಗೆ ಈ ಜಾಗದಲ್ಲಿ ಬರುತ್ತೆ. ಹಾಗೆ ಹೊರಗಡೆ ಹೋಗ್ಬಿಡೋಣ. ಸೊ ಕೆಳಗಡೆ 1 BHK ರೂಮ್ ಬರುತ್ತೆ. ಸೊ ನೀವು ರೆಂಟ್ ಪರ್ಪಸ್ ಕೊಡೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಬನ್ನಿ ಹೊರಗಡೆ ಹೋಗೋಣ. ಸೊ 1 BHK ಇದೂ ಅಷ್ಟೇ ನಿಮ್ಗೆ ಕಂಪ್ಲೀಟ್ ಟೀ ಕುಡ್ ಅಲ್ಲಿ ಬರುತ್ತೆ. ಆಲ್ಮೋಸ್ಟ್ ಮನೆಗೆ ಕಂಪ್ಲೀಟ್ ಮೇನ್ ಡೋರ್ ಆಗಿರ್ಲಿ ಎಲ್ಲಾ ಡೋರ್ಸು ನಿಮ್ಗೆ ಟೀ ಕುಡ್ ಅಲ್ಲಿ ಬರುತ್ತೆ. ವಿಂಡೋಸ್ ಕೂಡ ಟೀ ಕುಡ್ ಆಗಿರುತ್ತೆ. ಬನ್ನಿ ಹಾಗೆ ಹೊರಗಡೆ ಹೋಗೋಣ. ಸೊ ಇದು ಒಂದು ನಿಮ್ಗೆ ಹಾಲ್ ಬರುತ್ತೆ. ಸೊ ಸಫಿಶಿಯಂಟ್ ಆಗಿದೆ, ಚೆನ್ನಾಗಿದೆ ಇದು. ಹಾಗೆ ಒಳಗಡೆ ಬನ್ನಿ ಒಂಚೂರು. ಇವಾಗ ನೋಡ್ತಿರೋವಂಥದ್ದು ನೀವು ಕಿಚನ್ ಅಷ್ಟೇ ಕಂಪ್ಲೀಟ್ ನಿಮ್ಗೆ ಇಂಟೀರಿಯರ್ ವರ್ಕ್ ಕೂಡ ಮಾಡಿದ್ದಾರೆ. ಕಬರ್ಡ್ ಎಲ್ಲ ಮಾಡಿದ್ದಾರೆ. ಸೊ ಸಾಫ್ಟ್ ಕ್ಲೋಸ್ ಆಗಿರುತ್ತೆ. ಸೊ ಇಲ್ಲೆಲ್ಲ ಆಪ್ಷನ್ ಇರುತ್ತೆ ಇಟ್ಕೊಳ್ಳೋಕೆ. ಬನ್ನಿ ಹಾಗೆ ಅಟ್ಯಾಚ್ ನಿಮ್ಗೆ ರೂಮ್ ನ ತೋರಿಸ್ಕೊಡ್ತೀನಿ. ಸೊ ಇದು ನಿಮ್ಗೆ ಅಟ್ಯಾಚ್ ರೂಮ್ ಆಗಿರುತ್ತೆ. ವಿತ್ ನಿಮ್ಗೆ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಮತ್ತೆ ಕಂಪ್ಲೀಟ್ ಗ್ರಾನೈಟ್ ಕೆಳಗಡೆ ನೀವು ಏನ್ ನೋಡ್ತಾ ಇದ್ದೀರಾ ಇದಕ್ಕೂ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಯೂಸ್ ಮಾಡಿಲ್ಲ. ಓಕೆ, ಬನ್ನಿ ಹಾಗೆ ಇಲ್ಲಿ ನಿಮ್ಗೆ ಕಾಮನ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ. ಈ ಜಾಗದಲ್ಲಿ ಕಾಮನ್ ಟಾಯ್ಲೆಟ್ ಕಂಪ್ಲೀಟ್ ವೈಡ್ ಸೇಫ್ಟಿ ಗ್ರಿಲ್ ಕೂಡ ಹಾಕ್ಸಿದ್ರೆ. ಇಲ್ಲಿ ನೋಡ್ತಿರ್ಬೋದು ಸೇಫ್ಟಿ ಗ್ರಿಲ್. ಓಕೆ, ಆ ಸೈಡ್ ಬರುತ್ತೆ. ಸೊ ಗೇಟ್ ಕೂಡ ದೊಡ್ಡದಾಗಿದೆ. ಹಾಗೆ ವೈಡ್ ಆಗಿ ಬಂದ್ರೆ ಫಸ್ಟ್ ಫ್ಲೋರ್ ಹೋಗೋಣ. ಸೊ ಇಲ್ಲಿ ನೋಡ್ತಿರ್ಬೋದು ಸ್ಟೇರ್ ಕೇಸ್ ಕೂಡ ನಿಮ್ಗೆ ಅರೌಂಡ್ 4 ಅಡಿ ಸ್ಟೇರ್ ಕೇಸ್ ಬರ್ತಾ ಇದೆ. ಸೊ ದೊಡ್ಡದಾಗಿದೆ ಸ್ಟೇರ್ ಕೇಸ್ ಮಾತ್ರ. ನಾನು ಆಗ್ಲೇ ಹೇಳ್ದಂಗೆ ಇದು ಈಸ್ಟ್ ಫೇಸ್ ಸೈಟ್ ಆಗಿದೆ. ಈಸ್ಟ್ ಫೇಸ್ ಮೇನ್ ಡೋರ್ ಆಗಿದೆ. ಬನ್ನಿ ಇದು ನೋಡ್ತಿರ್ಬೋದು ನಿಮ್ಗೆ 40 mm ಥಿಕ್ನೆಸ್ ಅಲ್ಲಿ ನಿಮ್ಗೆ ಮಾಡಿದ್ದಾರೆ ಸ್ಟೇರ್ ಕೇಸ್ ನ. ಹಾಗೆ ಇಲ್ಲಿಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಇದು ಪೂರ್ತಿ ನಿಮ್ಗೆ ಗ್ರಾನೈಟ್ ಲುಕ್ ಕೊಟ್ಟಿದ್ದಾರೆ. ಬಾರ್ಡರ್ ಅಷ್ಟೇ ಬ್ಲಾಕ್ ಅಲ್ಲಿ ಬಾರ್ಡರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇಲ್ಲಿ ನೋಡ್ತಿರ್ಬೋದು ಸ್ಲೈಡಿಂಗ್ ಬಂದ್ಬಿಟ್ಟು ಒಂದು ಡಿಸೈನ್ ಆಪ್ಷನ್ ಕೊಟ್ಟಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಮೇನ್ ಡೋರ್ ಟೀ ಕುಡ್ ಆಗಿದೆ. ಇಲ್ಲೂ ನೋಡ್ತಿರ್ಬೋದು 40 mm ಬಾರ್ಡರ್ ನ ಕೊಟ್ಟು ನಿಮ್ಗೆ ಫ್ರೇಮ್ ಅಲ್ಲಿ ಡೋರ್ ಮಾಡಿದ್ದಾರೆ. ವಿಂಡೋಸ್ ಗಳನ್ನ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ನೋಡ್ತಿರ್ಬೋದು PVC ಇಂದ ಕವರ್ ಮಾಡಿದ್ದಾರೆ. ಸೊ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಸೊ ಹಾಗೆ ಫ್ರಂಟ್ ಅಲ್ಲಿ ಎಲಿವೇಶನ್ ಅಲ್ಲಿ ನಿಮ್ಗೆ ಗ್ಲಾಸ್ ಬರುತ್ತೆ. ಹಾಗೆ ಮುಂದೆ ಬನ್ನಿ ಕಂಪ್ಲೀಟ್ ಮೇನ್ ಡೋರ್ ನೋಡ್ತಿರ್ಬೋದು. ಕಂಪ್ಲೀಟ್ ಟೀ ಕುಡ್ ಅಲ್ಲಿ ಬರುತ್ತೆ. ಸೊ ಅಬ್ಸರ್ವ್ ಮಾಡ್ತಿರ್ಬೋದು. ಇದಕ್ಕೂ ಅಷ್ಟೇ 40 mm ಅಲ್ಲಿ ಗ್ರಾನೈಟ್ ಅಲ್ಲಿ ನಿಮ್ಗೆ ಬಾರ್ಡರ್ಸ್ ನ ಕೊಟ್ಟು ಮೇನ್ ಡೋರ್ ಕೊಟ್ಟಿದ್ದಾರೆ. ಮೇನ್ ಡೋರ್ ತುಂಬಾ ದೊಡ್ಡದಾಗಿದೆ, ಯೂಸ್ ಆಗಿದೆ. ಬನ್ನಿ ಒಳಗಡೆ ಹೋಗೋಣ. ಸೊ ಈಗ ನಾವು ಫಸ್ಟ್ ಫ್ಲೋರ್ ಬಂದಿದೀವಿ. ಸೊ ಒಳಗಡೆ ಬರ್ತಿರೋ ಹಾಗೆ ಕಂಪ್ಲೀಟ್ ಇಲ್ಲಿಂದ ನಿಮ್ಗೆ ಡೂಪ್ಲೆಕ್ಸ್ ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಗೆ 1 BHK ಅಟ್ಯಾಚ್ ಬರುತ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ನೋಡ್ಕೋಬಹುದು ಟಿವಿ ಕ್ಯಾಬಿನೆಟ್. ಸೊ ಬ್ರಿಕ್ಸ್ ಡಿಸೈನ್ ಅಲ್ಲಿ ಒಂದು ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಒಂದು ಬ್ರಿಕ್ಸ್ ಡಿಸೈನ್ ಅಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಳಗಡೆ ಬಂತ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಪೂಜಾ ರೂಮ್ ಬರುತ್ತೆ. ಕಂಪ್ಲೀಟ್ ನಿಮ್ಗೆ ವಾಸ್ತು ಪ್ರಕಾರನ ಕಟ್ಟಿರುವಂತದ್ದು. ಸೊ ಹಾಲ್ ಸೈಜ್ ನೋಡ್ತಿರ್ಬೋದು ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. 13.5ಗೆ 22 ಅಡಿ ನಿಮ್ಗೆ ಹಾಲ್ ಸೈಜ್ ಬರ್ತಾ ಇದೆ. ಸೊ ಇದು ಅಷ್ಟೇ ಕಂಪ್ಲೀಟ್ ನಿಮ್ಗೆ ಗ್ರಾನೈಟ್ ಅಲ್ಲಿ ಮಾಡಿರ್ತಾರೆ. ಸೊ ಎಲ್ಲೂ ನಿಮ್ಗೆ ವೆಟ್ರಿಫೈಡ್ ಟೈಲ್ಸ್ ಆಗಿರ್ಲಿ ಎಲ್ಲೂ ಯೂಸ್ ಮಾಡಿಲ್ಲ. ಒಂದು ಗ್ರಾನೈಟ್ ಯೂಸ್ ಮಾಡೋದ್ರಿಂದ ಏನ್ ಆಪ್ಷನ್ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಕೋಲ್ಡ್ ತಂಪಾಗಿರುತ್ತೆ ಒಳಗಡೆ ಅನ್ನೋದನ್ನ ಹೇಳ್ಬೋದು. ಸೊ ಬನ್ನಿ ಹಾಗೆ ಒಳಗಡೆ ಹೋಗ್ಬಿಡೋಣ. ಸೊ ಇದು ಬಂದ್ಬಿಟ್ಟು ಎಲ್ಲರ ಫೇವ್ರೇಟ್ ಕಿಚನ್ ಅಂತ.
ಸೊ ಕಿಚನ್ ಡಿಸೈನ್ ನೋಡ್ತಿರ್ಬೋದು, ಪ್ಯಾರೆಟ್ ಗ್ರೀನ್ ಸ್ವಲ್ಪ ಗ್ರೀನಿಶ್ ಅಲ್ಲಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸಿಂಪಲ್ ಆಗಿ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಒಂದು ಶಟರ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಒಂದು ಶಟರ್ ಆಪ್ಷನ್ ಕೊಟ್ಟಿದ್ದಾರೆ, ಏನಾದ್ರೂ ಒಂದು ಇನ್ಕ್ಲೂಡ್ ಇಡ್ಬೋದು. ಕೆಳಗಡೆನೋ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಒಳಗಡೆ ಬಂದ್ರೆ ಇಲ್ಲಿ ನಿಮ್ಗೆ ಮೇನ್ ಬಂದ್ಬಿಟ್ಟು ಗ್ರಾನೈಟ್ ಆಪ್ಷನ್ ಕೊಟ್ಟಿಲ್ಲ, ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ, ವೈಟ್ ಕಲರ್ ಕ್ವಾರ್ಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡ್ತಿರ್ಬೋದು. ಸೊ ಸ್ಟೋರೇಜ್ ಕಂಪ್ಲೀಟ್ ನಿಮ್ಗೆ ಮೇಲ್ಗಡೆ ಸ್ಟೋರೇಜ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಬ್ಯಾಸ್ಕೆಟ್ ನ ಯೂಸ್ ಮಾಡಿ, ಇವಾಗೆಲ್ಲ ತುಂಬಾ ಜನ ಮನೆ ಕಟ್ಟೋರಲ್ಲ ಈ ತರ ಒಂದು ಬ್ಯಾಸ್ಕೆಟ್ ನ ಯೂಸ್ ಮಾಡ್ತಾರೆ, ತರಕಾರಿ ಸೊ ಏನಾದ್ರೂ ಒಂದು ಥಿಂಗ್ಸ್ ನ ಇಟ್ಕೋಬಹುದು ನಾವು. ಸೊ ಇದೆಲ್ಲ ಕಂಪ್ಲೀಟ್ ನಿಮ್ಗೆ ಸಾಫ್ಟ್ ಕ್ಲೋಸ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ ನಿಮ್ಗೆ ಫೋನ್ ಆಗಿರ್ಲಿ ಏನ್ ಬೇಕಾದ್ರೆ ನೀವು ಇಟ್ಕೊಳ್ಳೋವಂತ ಆಪ್ಷನ್ ಸಿಗುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ. ಎಲ್ಲೋ ನಿಮ್ಗೆ ಸ್ಪೇಸ್ ನ ವೇಸ್ಟ್ ಮಾಡಿಲ್ದೆ ಕಟ್ಟಿರುವಂತ ಬಿಲ್ಡಿಂಗ್ ಆಗಿದೆ. ಕಂಪ್ಲೀಟ್ 3 BHK ಡೂಪ್ಲೆಕ್ಸ್ ಮನೆ ಇದಾಗಿರುತ್ತೆ. ಈ ಒಂದು ಜಾಗ ಏನ್ ನೋಡ್ತಾ ಇದ್ದೀರಾ ನೀವು, ಇದು ನಿಮ್ಗೆ ಫ್ರಿಜ್ ನ ಇಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಈ ಕಡೆ ಬಂದ್ರೆ ನಿಮ್ಗೆ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಯುಟಿಲಿಟಿ ಸ್ಪೇಸ್ ಅಷ್ಟೇ 3 ಅಡಿ ಗ್ಯಾಪ್ ಕೊಟ್ಟಿದ್ದಾರೆ. ಆರಾಮಿಗೆ ಒಬ್ರು ನಿಂತ್ಕೊಂಡು ಏನಾದ್ರು ಪಾತ್ರೆ ಈ ತರ ತೊಳ್ಕೋಬಹುದು. ಈ ತರ ಒಂದು ಸಿಂಕ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಸೇಫ್ಟಿ ಗ್ರಿಲ್ ನ ಹಾಕ್ಸಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಕಂಪ್ಲೀಟ್ ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಗ್ರಾನೈಟ್ ನೇ ಯೂಸ್ ಮಾಡಿರುವಂತದ್ದು. ಸೊ ಇಲ್ಲೂ ಅಷ್ಟೇ ಸ್ಟೇರ್ ಕೇಸ್ ಕೆಳಗಡೆ ನಿಮ್ಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಏನಾದ್ರೂ ಇಟ್ಕೋಬಹುದು. ಇಲ್ಲೂ ಬರುತ್ತೆ, ಈ ಕಡೆ ಬರುತ್ತೆ. ಸ್ಟೇರ್ ಕೇಸ್ ಕೂಡ ನೋಡ್ತಿರ್ಬೋದು ನೀವು, ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸೇಮ್ ಥೀಮ್ ನ ಕಂಪ್ಲೀಟ್ ಮನೆಗೆ ತಗೊಂಡೋಗಿದ್ದಾರೆ. ಬನ್ನಿ ಹಾಗೇನೆ ಒಂದು ಅಟ್ಯಾಚ್ ರೂಮ್ ಕೂಡ ತೋರಿಸ್ಕೊಡ್ತೀನಿ. ಅಟ್ಯಾಚ್ ರೂಮ್ ಕೂಡ ಅಷ್ಟೇ ತುಂಬಾನೇ ದೊಡ್ಡದಾಗಿದೆ ಹೇಳ್ಬೋದು ನೀವು. ಸೊ ಈ ಮನೆನ ನೀವು ನೋಡ್ಬೇಕು ಅಂತ ಬಂದಾಗ ಖಂಡಿತ ವಿಡಿಯೋದಲ್ಲಿ ನೋಡೋಕ್ಕಿಂತ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಬಂದ್ರೆ ನೀವು ಇಷ್ಟಪಡೋದಂತೂ ಗ್ಯಾರಂಟಿ. ಯಾಕಂದ್ರೆ ಬೇಗ ಸೇಲ್ ಆಗ್ಬಿಡುತ್ತೆ. ತುಂಬಾ ಜನ ಹುಡುಕ್ತಾ ಇರ್ತಾರೆ ಈಸ್ಟ್ ಫೇಸೇ ಸೈಟ್ ಆಗಿದ್ದು, ಈಸ್ಟ್ ಫೇಸೇ ಡೋರ್ ಆಗಿರೋಂಥ ಮನೆಗಳನ್ನ ಹುಡುಕ್ತಿರ್ತಾರೆ. ಯಾಕಂದ್ರೆ ಬೆಳಕು ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಸ್ಟ್ ಫೇಸ್ ಅಂತ ಬಂದಾಗ. ಕಂಪ್ಲೀಟ್ ನಿಮ್ಗೆ ಈ ರೂಮ್ ಅಲ್ಲೂ ಅಷ್ಟೇ ವಾರ್ಡ್ರೋಬ್ ಮಾಡಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಈ ತರ ಕಂಪ್ಲೀಟ್ ವಾರ್ಡ್ರೋಬ್ ಬರುತ್ತೆ. ಮತ್ತೆ ಇಲ್ಲಿ ನಿಮ್ಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ತರ ಅಟ್ಯಾಚ್ ಮಾಡಿದ್ರೆ, ಇಲ್ಲೂ ಅಷ್ಟೇ ಟೀ ಕುಡ್ ಒಂದು ವಿಂಡೋ ಬರುತ್ತೆ, ಆ ಕಡೆನೂ ಒಂದು ವಿಂಡೋ ಬರುತ್ತೆ. ಯಾವತ್ತೂ ಅಷ್ಟೇ ಒಂದು ಹಾಲ್ ಒಂದು ರೂಮ್ ಅಲ್ಲಿ 2 ವಿಂಡೋನ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆಯಿಂದ ಗಾಳಿ ಒಳಗಡೆ ಬಂತು ಅಂತಂದ್ರೆ ಇನ್ನೊಂದ್ ಕಡೆಯಿಂದ ಗಾಳಿ ಹೊರಗಡೆ ಹೋಗೋ ತರ ಒಂದು ಆಪ್ಷನ್ ಇರಬೇಕು. ಒಂದೇ ಕಡೆ ಡೋರ್ ಇತ್ತು ವಿಂಡೋ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಗಾಳಿ ಇಲ್ಲೇ ಒಳಗಡೆನೆ ತಿರುಗ್ತಾ ಇರುತ್ತೆ. ಒಂದ್ ಕಡೆಯಿಂದ ಬರುತ್ತೆ, ಒಂದ್ ಕಡೆಯಿಂದ ಹೋಗುತ್ತೆ. ಈ ತರ ಒಂದು ಆಪ್ಷನ್ ಬರುತ್ತೆ. ಇದಕ್ಕೂ ಅಷ್ಟೇ ನೀವು ಅಟ್ಯಾಚ್ ಟಾಯ್ಲೆಟ್ ಆಪ್ಷನ್ ಕೊಟ್ಟಿದ್ದಾರೆ. ಟಾಯ್ಲೆಟ್ ಚಿಕ್ಕದಾಗಿ ಏನಿಲ್ಲ, ತುಂಬಾ ದೊಡ್ಡದಾಗೇ ಬಂದಿದೆ. ಸೊ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಯಾವ ತರ ಇದೆ. ಎಲ್ಲ ಕಂಪ್ಲೀಟ್ ಅಟ್ಯಾಚ್ ಆಗಿ ಹೋಗಿದೆ, ಎಲ್ಲ ಕಂಪ್ಲೀಟ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ, ಕಬೋರ್ಡ್ ಎಲ್ಲ ಆಗಿದೆ, ಕಮೋಡ್ ಎಲ್ಲ ಆಗಿದೆ. ಬನ್ನಿ ಹಾಗೇನೆ ನಿಮ್ಗೆ ಮೇಲ್ಗಡೆ ನೋಡ್ತಿರ್ಬೋದು POP ಮಾಡಿಸಿದ್ದಾರೆ ವಿತ್ ಲೈಟಿಂಗ್ಸ್ ವಿತ್ ಫ್ಯಾನ್ ಆಪ್ಷನ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿಂದ ನೀವು ಮೇನ್ ರೂಮ್ ಇಂದ ಇಲ್ಲ ಹಾಲ್ ಇಂದ ನೀವು ಬರ್ತೀರಾ ಅಂದ್ರೂ ಒಂದು ಕಾಮನ್ ಟಾಯ್ಲೆಟ್ ನ ಕೊಟ್ಟಿದ್ದಾರೆ. ಕಾಮನ್ ಟಾಯ್ಲೆಟ್ ಅಷ್ಟೇ ದೊಡ್ಡದಾಗಿದೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಕಂಪ್ಲೀಟ್ 10 feet ವರೆಗೂ ನಿಮ್ಗೆ ಮೇಲ್ಗಡೆವರೆಗೂ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ನ ಕಂಪ್ಲೀಟ್ 10 feet ವರೆಗೂ ತಗೊಂಡೋಗಿದ್ದಾರೆ. ತುಂಬಾ ಜನ ಅರ್ಧಕ್ಕೆ ಮಾತ್ರ 8 feet ವರೆಗೂ ಹಾಕ್ಸಿ ಮೇಲಿಂದ ಗ್ಯಾಪ್ ಕೊಟ್ಬಿಡ್ತಾರೆ. ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ಆಪ್ಷನ್ ಬಂದ್ರೆ ನಿಮ್ಗೆ ಒಂದು ಸಿಂಕ್ ಆಪ್ಷನ್ ಬರ್ತಾ ಇದೆ. ಸೊ ಹ್ಯಾಂಡ್ ವಾಶ್ ಮಾಡೋದಕ್ಕೆ, ಮತ್ತೆ ಕೆಳಗಡೆ ಅಷ್ಟೇ ಏನಾದ್ರೂ ಥಿಂಗ್ಸ್ ನ ಇಟ್ಕೋಬಹುದು. ಈಗ ನಾವು ಕೆಳಗಡೆ ತೋರಿಸ್ತಿರುವಂತದ್ದು ಇದು ಕಂಪ್ಲೀಟ್ ಹಾಲು ಪ್ಲಸ್ ದೇವ್ರ ಮನೆ, ರೂಮು, ಅಟ್ಯಾಚ್ ಬಾತ್ರೂಮು, ಕಿಚನ್, ಇನ್ನೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಈಗ ನಾವು ಮೇಲ್ಗಡೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಏನೇನು ಆಪ್ಷನ್ ಬರುತ್ತೆ ನೋಡೋಣ ಬನ್ನಿ. ಸೊ ಇಲ್ಲಿಂದ ನಾನು ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸ್ಟೇರ್ ಕೇಸ್ ಅಷ್ಟೇ 4 feet ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ, ತುಂಬಾ ದೊಡ್ಡದಾಗಿದೆ. ಪ್ಲಸ್ ನಿಮ್ಗೆ ಗ್ಲಾಸ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ನೋಡ್ತಿರ್ಬೋದು ವುಡನ್ ನಲ್ಲಿ ಮಾಡಿದ್ದಾರೆ. ಪ್ಲಸ್ 40 mm ಥಿಕ್ನೆಸ್ ಅಲ್ಲಿ ನಿಮ್ಗೆ ಮಾಡಿರುವಂತದ್ದು. ಇದಕ್ಕೂ ಅಷ್ಟೇ ನಿಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಮುಂದೆ ಬರ್ತಿರೋ ಹಾಗೆ ನಿಮ್ಗೆ ಇಲ್ಲಿಂದ ಬೆಳಕು ಬರೋದಕ್ಕೆ ತುಂಬಾ ಒಂದು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ವುಡನ್ ಅಲ್ಲಿ ಒಂದು ವಿಂಡೋನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಗ್ಲಾಸ್ ಸೆಕ್ಷನ್ ಬರುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ. ಇನ್ನೊಂದು ಇದರಲ್ಲಿ ವೆರಿ ಇಂಪಾರ್ಟೆಂಟ್, ಹಾಗೆ ಒಂದ್ ಸ್ವಲ್ಪ ಮೇಲ್ಗಡೆ ಕ್ಯಾಮ್ರಾದಲ್ಲಿ ತೋರಿಸ್ಬೋದು, ಸನ್ಲೈಟ್ ಕಂಪ್ಲೀಟ್ ಮೇಲ್ಗಡೆನ ಸನ್ಲೈಟ್ ಒಳಗಡೆ ಹಾಲ್ ವರ್ಗು ಬರುತ್ತೆ. ಕೆಳಗಡೆ ತೋರಿಸಿರ್ಬೋದು ನೀವು ನೋಡಿ ಬೆಳಕು. ಸೊ ಸೂರ್ಯನ ಬೆಳಕು ಮಧ್ಯದಲ್ಲಿ ಹೇಗೆ ಬರುತ್ತೆ, ಹಾಲಲ್ಲೇ ಬರುತ್ತೆ. ಬನ್ನಿ ಹಾಗೆ ಹೋಗ್ಬಿಡೋಣ. ಮೇಲೆ ಬರ್ತಿದ್ದಕ್ಕೇನೆ ಇದು ಒಂದು ಸ್ಪೇಸ್ ಸಿಗುತ್ತೆ. ನೀವು ಇಲ್ಲಿ ಏನಾದ್ರು ನೀವು ಎಕ್ಸ್ಟ್ರಾ ಏನಾದ್ರು ಕಬೋರ್ಡ್ ಏನೋ ಮಾಡಿಸ್ತೀರಾ ಅಂತ ಹೇಳಿದ್ರು ಮಾಡಿಸ್ಕೋಬಹುದು. ಇಲ್ಲೂ ಅಷ್ಟೇನೆ POP ಮಾಡಿಸಿದ್ದಾರೆ. ಫಸ್ಟ್ ಹಾಗೆ ಬಂದ್ಬಿಡಿ. ನಾವು ಈ ಕಡೆ ಒಳಗಡೆ ಬರ್ತಿದ್ದಾಗೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಒಂದು ಯೂಜ್ ಆಗಿ ನಿಮ್ಗೆ ಬೆಡ್ರೂಮ್ ಸಿಗುತ್ತೆ. ಈ ಬೆಡ್ರೂಮ್ ಏರಿಯಾನು ಅಷ್ಟೇ ತುಂಬಾನೇ ದೊಡ್ಡದಾಗಿ ಬಂದಿದೆ. ಸೊ ಆಗ್ಲೇ ಹೇಳ್ತಾ ಇದ್ದೀನಿ, ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಮನೆ ಕಟ್ಟಿದ್ದಾರೆ. ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಕಬೋರ್ಡ್ಗಳು ಅಷ್ಟೇ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದೊಂದು ನಂಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ವಿಂಡೋ ಆಪ್ಷನ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ತಿರ್ಬೋದು ಅಟ್ಯಾಚ್ ರೂಮ್ಗೆ ನಿಮ್ಗೆ ಒಂದು ಬಾಲ್ಕನಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ.
ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಿಂತ್ಕೊಂಡು ಆರಾಮಾಗಿ ಏನಾದರೂ ವ್ಯೂ ಏನಾದ್ರು ಮಾಡ್ಕೋಬಹುದು. ಇದೊಂದು ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಸೊ ಟೈಲ್ಸ್ ಅಲ್ಲಿ ನಿಮ್ಗೆ ಮಾಡಿದ್ದಾರೆ. ಸೊ ಡಿಸೈನ್, ಸೊ ಫ್ಲವರ್ ಡಿಸೈನ್ ಇರುವಂತ ಟೈಲ್ಸ್ ನ, ಯಾಕಂದ್ರೆ ಫ್ರಂಟ್ ಇಂದ ಎಲಿವೇಶನ್ ತುಂಬಾ ಚೆನ್ನಾಗಿ ಕಾಣ್ಲಿ ಅಂದ್ಬಿಟ್ಟು ಇದೊಂದು ಆಪ್ಷನ್ ನ ಮಾಡಿದ್ದಾರೆ. ಬನ್ನಿ, ಇದಕ್ಕೂ ಅಷ್ಟೇ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ ವಿತ್ ನಿಮ್ಗೆ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನೀವು ಸ್ನಾನ ಮಾಡ್ಕೊಂಡು ಬರ್ತೀರಾ, ಇಲ್ಲ ಏನೋ ಒಂದು ಇದು ಮಾಡಿದಾಗ ಇಲ್ಲೇ ನಿಮ್ಗೆ ಏನಾದರೂ ಇಟ್ಕೊಳ್ಳುವಂತ ಥಿಂಗ್ಸ್ ಮಾಡಿದ್ದಾರೆ. ಇದು ಅಷ್ಟೇ ಒಂದು ಸ್ಮಾಲ್ ರೂಮ್ ಅನ್ನೋದೇ ಹೇಳ್ಬೋದು. ಸ್ಮಾಲ್ ರೂಮ್ ಅಂದ್ರೆ ತಪ್ಪಾಗಲ್ಲ. ಆ ತರ ಒಂದು ತುಂಬಾ ಯೂಸ್ ಆಗಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಇದು ಒಂದು 6 ಫೀಟ್ ಬರುತ್ತೆ. 6 ಫೀಟ್ ಬೈ 7 ಫೀಟ್ ವರ್ಗು ನಿಮ್ಗೆ ಒಂದು ಬಾತ್ರೂಮೇ ಬರ್ತಾ ಇದೆ. ತುಂಬಾ ಯೂಸ್ ಆಗಿದೆ. ಇಲ್ಲೂ ಅಷ್ಟೇ ಮೇಲೆ ವೆಟ್ರಿಫೈಡ್ ಟೈಲ್ಸ್ 10 ಅಡಿವರೆಗೂ ಕಂಪ್ಲೀಟ್ ತಗೊಂಡೋಗಿದ್ದಾರೆ. ಇದೊಂದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ನಾವು ಸೆಕೆಂಡ್ ಬೆಡ್ರೂಮ್ ಆಯ್ತು. ಈಗ ನಾವು ತೋರ್ಸಕ್ ಕೊಟ್ಟಿರೋದು ಮಾಸ್ಟರ್ ಬೆಡ್ರೂಮ್. ಸೊ ನೀವು ಅಬ್ಸರ್ವ್ ಮಾಡ್ಕೋಬಹುದು, ಸನ್ಲೈಟ್ ಯಾವ ತರ ಬರ್ತಾ ಇದೆ, ಒಳಗಡೆ ಬೆಳಕು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಲೈಟಿಂಗ್ಸ್ ಹಾಕ್ಸೋ ಅವಶ್ಯಕತೆನೇ ಇಲ್ಲ ನಿಮ್ಗೆ. ಸೊ ಆ ತರ ಒಂದು ಬೆಳಕು ಆಪ್ಷನ್ ಬರ್ತಾ ಇದೆ. ಯಾಕಂದ್ರೆ ಈಸ್ಟ್ ಫೇಸ್ ಅಂತ ಹೇಳಿದಾಗ ನಿಮ್ಗೆ ಗಾಳಿ ಬೆಳಕು ತುಂಬಾನೇ ಚೆನ್ನಾಗಿ ಬರುತ್ತೆ. ಇದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಅಷ್ಟೇ ತುಂಬಾ ಯೂಸ್ ಆಗಿ ಬರ್ತಾ ಇದೆ. ಸೊ ಎಲ್ಲ ರೂಮ್ಗಳು ನೀವು ಆಲ್ಮೋಸ್ಟ್ ನೋಡ್ತಿರೋ ಹಾಗೆ ಎಲ್ಲಾನು ತುಂಬಾ ದೊಡ್ಡದಾಗೇ ಇದೆ. ಯಾವ್ದು ಚಿಕ್ಕದಾಗಿ ಮಾಡಿದ್ದಾರೆ. ಸೊ ಪ್ಲಾನಿಂಗು ಅಷ್ಟೇ, ಫ್ಲೋರ್ ಪ್ಲಾನಿಂಗ್ ಏನ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ಕಬರ್ಡ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಸ್ಲೈಡಿಂಗ್ ಒಂದು ಮಾಡಿಲ್ಲ. ಸೊ ಈ ತರ ಒಂದು ಓಪನ್ ಮಾಡುವಂತ ಡೋರ್ ಮಾಡಿದ್ದಾರೆ. ಸೊ ಸಿಂಪಲ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲೂ ಅಷ್ಟೇ ಡ್ರೆಸ್ಸಿಂಗ್ ಟೇಬಲ್ ಬರ್ತಾ ಇದೆ. ಇಲ್ಲಿ ಒಂದು ಸ್ಮಾಲ್ ಟಿವಿ ಕ್ಯಾಬಿನೆಟ್ ತರ ಒಂದು ಸ್ಮಾಲ್ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ನಿಮ್ಗೆ ಸೇಮ್ ಆ ರೂಮ್ ಅಲ್ಲಿ ಯಾವ ತರ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಸೇಮ್ ಅಷ್ಟೇ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ಹೊರಗಡೆ ಕೂಡ ನೀವು ನೋಡ್ಬೋದು. ಓಕೆ, ಇದು ನಿಮ್ಗೆ ಥರ್ಡ್ ಬೆಡ್ರೂಮ್ ಆಗಿರುತ್ತೆ. ಇವಾಗ ಮೇಲ್ಗಡೆ ನಾವು ಟೆರೇಸ್ ನ ತೋರ್ಸೋಣ ಬನ್ನಿ. ಸೇಮ್ ಕೆಳಗಡೆಯಿಂದ ನೀವು ಹೇಗೆ ಹೋಗ್ತೀರಾ ಅದೇ ತರ ನಿಮ್ಗೆ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ಹಾಲು, ರೂಮು, ಮೆಟ್ಲು ಎಲ್ಲ ಕಂಪ್ಲೀಟ್ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ಗೂ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಸೇಮ್ ಅದೇ ತರ ನಿಮ್ಗೆ ಒಂದು ಗ್ಲಾಸ್ ನ ಆಪ್ಷನ್ ಕೊಟ್ಟು ಬೆಳಕು ಬರೋದಕ್ಕೆ ಒಂದು ಆಪ್ಷನ್ ನ ಮಾಡಿದ್ದಾರೆ. ಬನ್ನಿ, ಸೊ ಇಲ್ಲಿ ಮೇಲ್ಗಡೆ ನೋಡ್ತಿರಾಗೆ ಬೆಳಕು ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ನೋಡಬಹುದು ವುಡನ್ ಪ್ಯಾಟರ್ನ್ ಅಲ್ಲಿ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಒಂದು ಹ್ಯೂಜ್ ಗ್ಲಾಸ್ ಆಪ್ಷನ್ ಕೊಟ್ಬಿಟ್ಟು ಬೆಳಕು ಹೊರಗಡೆ ತುಂಬಾ ಚೆನ್ನಾಗಿ ಬರ್ಲಿ ಬಿಟ್ಟು ಎಲ್ಲೂ ನಿಮ್ಗೆ ಕಂಪ್ಲೀಟ್ ಗೋಡನ ಎಲ್ಲೂ ಕಟ್ಟಿಲ್ಲ, ನಿಮ್ಗೆ ಗ್ಲಾಸ್ ಆಪ್ಷನ್ ಮಾಡಿದ್ದಾರೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಬಂದ್ಬಿಡೋಣ ನಾವು ಇನ್ನೊಂದು ರೂಮು. ಇಲ್ಲಿ ನೋಡ್ತಿರ್ಬೋದು ಟೋಟಲ್ ನಿಮ್ಗೆ ಬರುವಂತದ್ದು 4 ರೂಮು ಅಂತ ಹೇಳ್ಬೋದು. 4 BHK ಡೂಪ್ಲೆಕ್ಸ್ ಮನೆ ಅಂತ ಹೇಳ್ಬೋದು. ಇದನ್ನ ಕಂಪ್ಲೀಟ್ ಇದು ಅಷ್ಟೇ ಕೆಳಗಡೆ ನೀವೇನ್ ಮಾಸ್ಟರ್ ಬೆಡ್ರೂಮ್ ನೋಡಿದೀರಾ ಅದೇ ಸೈಜ್ ಅಲ್ಲೇ ಅದೇ ತರಾನೇ ನಿಮ್ಗೆ ಡಿಸೈನ್ ಮಾಡಿದ್ದಾರೆ. ಆಸ್ ಯೂಶುವಲ್ ಅದೇ ತರಾನೇ ಬರುತ್ತೆ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಏನಿಲ್ಲ. ಮೇಲ್ಗಡೆನೂ ಅಷ್ಟೇ ಸೇಮ್ ಅದೇ ತರಾನೇ POP ನ ಮಾಡಿದ್ದಾರೆ. ಸೇಮ್ ಅದೇ ತರ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಹೇಗಿತ್ತು ಅಟ್ಯಾಚ್ ಬಾತ್ರೂಮ್ ಆಗಿರ್ಲಿ, ಸೊ ಪಕ್ಕದಲ್ಲಿ ವಾರ್ಡ್ರೋಬ್ ಆಗಿರ್ಲಿ, ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಅದೇ ತರ ಮಾಡಿದ್ದಾರೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಆಪ್ಷನ್ ಇಟ್ಟಿದ್ದಾರೆ. ಹಾಗೆ ಬನ್ನಿ, ಸೊ ಇದೆಲ್ಲ ಫ್ರೇಮ್ ಎಲ್ಲ ಟೀ ಕುಡ್ ಬರುತ್ತೆ. ಇದು ಮಾತ್ರ ರೆಡಿ ಡೋರ್ಸ್ ನ ಬಂದಿದ್ದಾರೆ. ಇದು ನೋಡ್ತಿರ್ಬೋದು, ಇದೊಂದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇದು ಅಷ್ಟೇ ಕಂಪ್ಲೀಟ್ ನೋಡ್ತಿರ್ಬೋದು ಗ್ಲಾಸ್ ಸೆಕ್ಷನ್ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ತೋರಿಸ್ತಾ ಕೊಟ್ಟಿರೋಂಥದ್ದು. ಇಲ್ಲೂ ಅಷ್ಟೇನೆ ಮೇಲ್ಗಡೆ ಟೆರೆಸ್ ನೋಡ್ತಿರ್ಬೋದು ಯಾವ ತರ ಇದೆ. ಟೆರೆಸ್ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಏನಾದ್ರು ನೀವು ಎಕ್ಸ್ಟ್ರಾ ಏನಾದ್ರು ಮೇಲ್ಗಡೆ ಹಂಚ್ ಆಗಿರ್ಲಿ, ಇವಾಗೆಲ್ಲ ಮಾಡಿಸ್ತಾರೆ ತುಂಬಾ ಜನ, ಹಂಚ್ ತರ ಏನಾದ್ರು ಮಾಡಿಸ್ಕೋಬೇಕು ಅಂದ್ರೂ ನೀವು ಮಾಡಿಸ್ಕೋಬಹುದು. ಅದು ಎಕ್ಸ್ಟ್ರಾ ಆಗುತ್ತೆ, ನಿಮ್ ಕಾಸ್ಟ್ ಆಗುತ್ತೆ. ಸೊ ಬನ್ನಿ ಈ ತರ ತೋರಿಸ್ತೀನಿ ನಿಮ್ಗೆ ಇವಾಗ. ಸೊ ಇಲ್ಲಿ ನಿಮ್ಗೆ ಮೇಲ್ಗಡೆ ಏನಾದ್ರು ಸಿಂಕ್ ಇಟ್ಕೋಬಹುದು, ಇಲ್ಲ ಏನೋ ಒಂದು ಆಪ್ಷನ್ ನ ಇಟ್ಕೋಬಹುದು ಮೇಲ್ಗಡೆ. ಸೊ ಅದ್ರ ಮೇಲ್ಗಡೆನೂ ಹೋಗೋ ಒಂದು ಆಪ್ಷನ್ ಇದೆ. ಇದು ಕಂಪ್ಲೀಟ್ ಬಿಲ್ಡಿಂಗ್ ನ ಪ್ಲಾನಿಂಗ್ ಆಗಿರ್ಲಿ ಟೋಟಲ್ 4 BHK ಡೂಪ್ಲೆಕ್ಸ್ ಮನೆ ಇದಾಗಿದೆ. ಸೊ ವೀಕ್ಷಕರೇ ನೋಡಿದ್ವಲ್ಲ, ಕಂಪ್ಲೀಟ್ ಮನೆ ಬಿಲ್ಡಿಂಗ್ ನ ತೋರಿಸಿದ್ವಿ. ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ವಿ, ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ರೆ ಕಂಪ್ಲೀಟ್ ಸೈಟ್ ವಿಸಿಟ್ ನ ನೀವು ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇನ್ನೊಂದು ಇದ್ರ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಬನಶಂಕರಿ 6th ಸ್ಟೇಜ್ 2nd ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಎಲ್ಲಾನು ಹತ್ರದಲ್ಲೇ ಇದೆ. ಯಾಕಂದ್ರೆ ಇದು ನಾಳೆ ದಿವಸ ತುಂಬಾನೇ ಕಮರ್ಷಿಯಲ್ ಆಗುತ್ತೆ. ಸೊ ಖಾತಾ ಬಂದ್ಬಿಟ್ಟು BDA ಎ ಖಾತಾ ಆಗಿರುತ್ತೆ. ಸೊ ರಿಜಿಸ್ಟ್ರೇಷನ್ ರೆಡಿ ಇದೆಯಾ ಅಂತ ಕೇಳ್ಬೋದು. ಖಂಡಿತ ರಿಜಿಸ್ಟ್ರೇಷನ್ ಕೂಡ ರೆಡಿ ಇದೆ ಅಂತ ಹೇಳ್ಬೋದು. ಸೊ ಇದು ಕಂಪ್ಲೀಟ್ 4 BHK ಡೂಪ್ಲೆಕ್ಸ್ ಮನೆ ಆಗಿರುತ್ತೆ. 40 ಚದರದಲ್ಲಿ ಮನೆನ ಕಟ್ಟಿದ್ದಾರೆ. ಸೊ ಯೂಜ್ ಪಾರ್ಕಿಂಗ್ ಆಪ್ಷನ್ ಬರ್ತಾ ಇದೆ. ಮೇಲ್ಗಡೆಯಿಂದ ಕಂಪ್ಲೀಟ್ ಡೂಪ್ಲೆಕ್ಸ್ ಮನೆ ಬರ್ತಾ ಇದೆ. ಸೊ ಗ್ರೌಂಡ್ ಅಲ್ಲಿ ನಿಮಗೆ ಒಂದು ಆಪ್ಷನ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಮೇಲ್ಗಡೆ 3 BHK ಬೆಡ್ರೂಮ್ ಕೊಟ್ಟಿದ್ದಾರೆ. ಯಾರಿಗಾದ್ರೂ ಆಸಕ್ತಿ ಇದ್ರೆ 30-40 ನಾವು ನೋಡ್ತಾ ಇದೀವಿ ಡೂಪ್ಲೆಕ್ಸ್ ನ ಮನೆನ, ಇಂಡಿವಿಜುವಲ್ ಮನೆ ನೋಡ್ತಾ ಇದೀವಿ, ರೆಂಟ್ ಕೂಡ ಆಪ್ಷನ್ ಬೇಡ ನಮಗೆ, ಕಂಪ್ಲೀಟ್ ನಾವೇ ಇಂಡಿವಿಜುವಲ್ ಮನೆ ನೋಡ್ತಾ ಇದೀವಿ ಇರೋದಕ್ಕೆ ಅಂತ ಹೇಳಿದವ್ರೆ ಅಂತವ್ರಿಗೆ ಈ ಮನೆ ತುಂಬಾ ಬೆಸ್ಟ್ ಆಗಿರುತ್ತೆ ವೀಕ್ಷಕರೇ.
ಸೊ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ. ಸೊ ಈಸಿಯಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದ್ಸಲಿ ವಿಸಿಟ್ ಮಾಡ್ಬೋದು. ಸೊ ಫೈನಲ್ ಪ್ರೈಸ್ ಅಂತ ಆಪ್ಷನ್ ಅಂತ ಬಂದಾಗ 3,50,00,000 3.5 CR. ಸೊ ಅದರಲ್ಲೂ ನೆಗೋಷಿಯಬಲ್ ಕೂಡ ಇದೆ. ಸೊ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡ್ಕೊಂಡು ಬರ್ಬೋದು.